ಅದನ್ನು ಪಬ್ಲಿಕ್ ಹೀರೋ ಭಾಳ ಕಷ್ಟ, ಬಟ್ ಬಂದಿದೆಯಲ್ಲ, ರೇರು ಆದರೂ ಬಂದಿದೆ. SI ಪೊಲೀಸ್ನವರು ಹೀರೋ ಆಗ್ತಾರಾ ನೋಡೋಣ. ಇವರ ಹೆಸರು ನಂಜುಂಡಯ್ಯ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕು ದ್ವಾರಗಾನಹಳ್ಳಿಯ ನಿವಾಸಿ. ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ DCRB ಹಾಗೂ ಅಪರಾಧ ಶಾಖೆಯಲ್ಲಿ ASI ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಕರ್ತವ್ಯದಲ್ಲಿ ಎಷ್ಟು ನಿಷ್ಠರೋ ಅಷ್ಟೇ ಮಾನವತಾವಾದಿ. ನಗರದ ಹೊರವಲಯದ ಚದಲಪುರದ ಬಳಿ ಇದ್ದ SP ಕಚೇರಿಗೆ ಪ್ರತಿನಿತ್ಯ ಊಟಕ್ಕೆ ಅಂತ ಬರೋ 30ಕ್ಕೂ ಹೆಚ್ಚು ಕೋತಿಗಳು, ನಾಯಿಗಳಿಗೆ ಬಾಳೆಹಣ್ಣು ಮತ್ತು ಬಿಸ್ಕತ್ ಅನ್ನ ಕೊಟ್ಟು ಮಮಕಾರವನ್ನ ಮೆರಿತಾ ಇದ್ದಾರೆ. ಈಗ SP ಕಚೇರಿ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿದೆ. ಆದ್ರೂ ಕೂಡ ಹಳೆ SP ಕಚೇರಿಯ ಕ್ವಾರ್ಟರ್ಸ್ಗೆ ಬಿಡುವು ಸಿಕ್ಕಾಗ ನಂತರ ಭಾನುವಾರದ ಸಮಯಗಳಲ್ಲಿ ಹೋಗಿ ಕೋತಿ ನಾಯಿಗಳ ಹಸಿವನ್ನ ನೀಗಿಸ್ತಾ ಇದ್ದಾರೆ. ರೈತರು ಹೊಲಗಳಿಗೆ ಹೋಗ್ಬಿಟ್ಟು ಅವ್ರು ಬೆಳೆದಿರ್ತಕ್ಕಂಥ ಬೆಳೆನ ನಾಶಪಡಿಸದೆ ಇಲ್ಲೇ ಇರ್ತಾವಲ್ಲ ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಹೊಳಿತು. ದಿನ ಬೆಳಿಗ್ಗೆ 11:30, 12 ಗಂಟೆ ಮತ್ತು ಸಾಯಂಕಾಲ 4ರಿಂದ 6 ಗಂಟೆ ಈ ಅವಧಿಯಲ್ಲಿ ಬರ್ತಾ ಇದ್ವಿ. ಆ ಟೈಮಲ್ಲಿ ಅವ್ರಿಗೆ ನಾವು ಫುಡ್ ಕೊಡ್ತಾ ಇದ್ವಿ. ಆವಾಗಿಂದ ಶುರುವಾಯಿತು 2014ರಿಂದ. 35 ವರ್ಷಗಳ ಸೇವೆಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಪೊಲೀಸ್ ಇಲಾಖೆಯ ಪ್ರತಿಯೊಂದು ಮಾಹಿತಿಯನ್ನ ಬೆರಳ ತುದಿಯಲ್ಲಿ ಇಟ್ಕೊಂಡಿರೋ ಇವರು ನಡೆದಾಡುವ ಕೋಶವೆಂತಲೇ ಇಲಾಖೆಯಲ್ಲಿ ಖ್ಯಾತರಾಗಿದ್ದಾರೆ. ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೂ ಕೂಡ ಪಾತ್ರರಾಗಿದ್ದಾರೆ. ಇದೀಗ ರಾಷ್ಟ್ರಪತಿಗಳ ಚಿನ್ನದ ಪದಕಕ್ಕೂ SP ಕಾರ್ತಿಕ್ ರೆಡ್ಡಿ ಶಿಫಾರಸು ಮಾಡಿದ್ದಾರೆ. ಅವರ ಮೋಸ್ಟ್ ಆಫ್ ದಿ ಮಾಹಿತಿ ಅವರ ಫಿಂಗರ್ ಟಿಪ್ಸ್ ಅಲ್ಲೇ ಇರುತ್ತೆ. ನಾವು ಏನು ಕೇಳಿದ್ರು ಅವರು ಪಟ ಅಂತ ಹೇಳ್ತಾರೆ. ವೆರಿ ಪಂಕ್ಚುಯಲ್ ಆ್ಯಂಡ್ ವೆರಿ ಲಾಯಲ್ ಆ್ಯಂಡ್ ವೆರಿ ಗುಡ್ ಆಫೀಸರ್. ನಮ್ಮ ಜಿಲ್ಲೆಯಲ್ಲಿ ಬಹಳ ಒಳ್ಳೆ ಕೆಲಸಕರಾಗಿ ಕಳೆದ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪದಕ ಕೂಡ ಅವರಿಗೆ ಬಂದಿದೆ. ಈ ವರ್ಷ ನಾವು ಅವರಿಗೆ ಪ್ರೆಸಿಡೆಂಟ್ ಮೆಡಲ್ಗೂ ಕೂಡ ನಾವು ಅವರಿಗೆ ರೆಕಮೆಂಡ್ ಮಾಡಿದ್ದೀವಿ. ಸೌಮ್ಯ ಸ್ವಭಾವ ನಂಜುಂಡಯ್ಯ ಅವರು ಯಾರಿಂದಲೂ ಕಪ್ ಟೀ ಸಹ ಕೊಡಿಸ್ಕೊಳ್ಳಲ್ಲ. ಇವರ ದಕ್ಷತೆ, ಸರಳತೆಯಿಂದ ಸಹೋದ್ಯೋಗಿಗಳಿಗೆ ಪ್ರೀತಿ ಪಾತ್ರರಾಗಿದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ. ರೈಟ್, ಸಮಥಿಂಗ್ ಡಿಫರೆಂಟ್. ಅದಕ್ಕೆ ನಮ್ಮಲ್ಲಿ ಆಗಿರುತ್ತೆ. ನಂಜುಂಡಯ್ಯ ಅವರು ನೇರ ಸಂಪರ್ಕದಲ್ಲಿ ಇದ್ದಾರೆ ನಮ್ಮ ಜೊತೆ. ನೋಡೋಣ, ಲೆಟ್ ಮಿ ಸಿ ಏನು ಹೇಳ್ತಾರೆ ಅಂತ. ನಮಸ್ಕಾರ ತಮಗೆ, ತಾವು ಚೆನ್ನಾಗಿದ್ದೀರಾ? ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ ಸರ್. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ನೈಸ್, ಫ್ಯಾಂಟಾಸ್ಟಿಕ್. ಈಗ ಎಷ್ಟು ನಿಮ್ಮ ಸರ್ವೀಸು, ವಯಸ್ಸು? ಸರ್ ಈಗ ನನಗೆ 35 ವರ್ಷ ಸರ್ವಿಸ್ ಆಗಿದೆ ಸರ್. 54 ವರ್ಷ ವಯಸ್ಸಾಗಿದೆ ಸರ್. 54? ಹೌದು ಸರ್, 54 ವರ್ಷ ನನಗೆ ವಯಸ್ಸಾಗಿದೆ ಸರ್ ಈಗ. ಓಕೆ. ಫ್ಯಾಮಿಲಿ ಏನು, ಮಕ್ಕಳೇನು? ಸರ್ ಒಂದೇ ಒಂದು ಹೆಣ್ಮಗು ಇದೆ. ಐ ಎಮ್ ಸಾಫ್ಟ್ವೇರ್ ಇಂಜಿನಿಯರ್, ಅಕ್ಸೆಂಚರ್ ಕಂಪ್ನಿಯಲ್ಲಿ ಟೀಮ್ ಲೀಡರ್ ಸರ್, ಸುಮಾ ಅಂತ ಹೇಳಿ. ಮೇಡಮ್ ಹೌಸ್ ವೈಫ್ ಸರ್. ಓಕೆ. ನಿಮ್ಮ ಲೈಫ್ ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ, ಕೋಲಾರದಲ್ಲೇ ಕಳೆದಿದ್ದೀರಾ? ಹೌದು ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಮತ್ತು KGF ಸರ್ ಫಸ್ಟ್ ಅಪಾಯಿಂಟ್ಮೆಂಟು. ಅದೇ, ನೀವು ಚಿಕ್ಕಬಳ್ಳಾಪುರ ಅಂದ್ರೆ ಅದು ಮೊದಲು ಕೋಲಾರ KGF ತಾನೆ? ಹೌದು ಸರ್. ಇಲ್ಲ, ಕೋಲಾರ ಹೊಸ ಜಿಲ್ಲೆ ಅದು. ಹೌದು ಸರ್. ಹೌದು ಸರ್. ಓಕೆ. ನೀವು ಕಾನ್ಸ್ಟೇಬಲ್ ಅಂದ್ರೆ ಕಾನ್ಸ್ಟೇಬಲ್ ಆಗಿ ಸೇವೆಗೆ ಬಂದು ಆಮೇಲೆ SI ವರೆಗೂ ಪ್ರಮೋಷನ್ಗೆ ಬಂದಿದ್ದೀರಾ? ಹೌದು ಸರ್. ಹೌದು ಸರ್. ಓಕೆ. ಈ ಪದ್ಧತಿ ಅಲ್ಲಿಗೆ ಯಾಕೆ ಬರಕ್ ಸ್ಟಾರ್ಟ್ ಮಾಡಿದ್ವು ಈ ಪ್ರಾಣಿಗಳು? ಸರ್ ಅಲ್ಲಿ ಫುಡ್ ಇರ್ಲಿಲ್ಲ ಸರ್. ಅವಕ್ಕೆ ಸುತ್ತಮುತ್ತಲು ರೈತರು ಬೆಳೆದಿರ್ತಕ್ಕಂಥ ಜಮೀನು, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ತಾ ಇದ್ವು, ತಿನ್ನಕ್ ಹೋಗ್ತಾ ಇದ್ವು. ರೈತರೆಲ್ಲ ಅವನ್ನ ಓಡಿಸ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲೂ ಅವಕ್ಕೆ ಫುಡ್ ಸಿಗ್ತಾ ಇರ್ಲಿಲ್ಲ ಸರ್. ಆಗ ನಾವು ಇದಕ್ಕೆ ಶುರು ಮಾಡಿದ್ರೆ ಪ್ರಾಕ್ಟೀಸ್ ಮಾಡಿದ್ವಿ ಸರ್. ನಾಯಿ ಬರೋದ್ ಕೇಳಿದೀನಿ, ಟೈಮ್ ಕರೆಕ್ಟಾಗಿ ಊಟ ಹಾಕ್ತಾರೆ. ನಮ್ಮ ಕಡೆ ಹಸಾನು ಬರ್ತವೆ ಕರೆಕ್ಟಾಗಿ ಟೈಮಿಗೆ ಏನಾದ್ರು ಕೊಟ್ರೆ. ಕೋತಿಗಳು ಹೆಂಗ್ ಬಂದ್ವಾ? ಹೌದು ಸರ್, ಕೋತಿಗಳು ಪಂಕ್ಚುಯಲ್ ಟೈಮ್ ಸರ್. 11:30, 12 ಗಂಟೆ ಮತ್ತೆ 4 ಗಂಟೆ, 4ರಿಂದ 7 ಗಂಟೆವರೆಗೂ ಇರ್ತಾ ಇದ್ವಿ ಸರ್. ಸರ್ ತಾವೇನ್ ಹೇಳಿದ್ರಿ ಕೋತಿಗಳಿಗೆ? ಪಂಕ್ಚುಯಾಲಿಟಿ ಸರ್ 11:30 ಸರ್, 11:30 ಬರ್ತಾ ಇದ್ವಿ ಸರ್. ಕೋತಿಗಳಿಗೆ ಪಂಕ್ಚುಯಾಲಿಟಿ ಇದೆ ಅಂದ್ರಿ? ಹೌದು ಸರ್. ಎಷ್ಟು ವಿಚಿತ್ರ ಅಲ್ವಾ ನಂಜುಂಡಯ್ಯನವ್ರೆ? ನಾವು ಅದರ ಮೂಲದಿಂದ ಬಂದ ನಮಗಿಲ್ಲ ಆ ಪಂಕ್ಚುಯಾಲಿಟಿ, ಅದಿನ್ನೂ ಇಟ್ಕೊಂಡಿದೆ ಅಂತಂದ್ರೆ ಇನ್ಮೇಲಿಂದ ನಾವು ಯಾರು ಮನುಷ್ಯರನ್ನ ಕೋತಿಗಳು ಅಂತ ಬೈಯೋಂಗೆ ಇಲ್ಲ. ಕೋತಿನೇ ಬೆಟ್ರು ನಮಗಿಂತ. ಕರೆಕ್ಟಾಗಿ ಬರುತ್ತವಾ ಟೈಮ್ಗೆ? ಟೈಮ್ಗೆ ಕರೆಕ್ಟಾಗಿ ಬರುತ್ತೆ ಸರ್. ಬಂದು ನಿಮ್ಮನ್ನು ಕಂಡಿಡಿಯತ್ವಾ ಅವೆಲ್ಲ ಪ್ರಾಣಿಗಳು?
ಹೌದು ಸರ್ ಎಲ್ಲ ನಿಮ್ಗೆ ಕಿಟಕಿ ಪಕ್ಕದಲ್ಲೇ ಗೊತ್ತಾಗುತ್ತಾ ಅವಕ್ಕೆ ನೀವು? ಇದ್ರೆ ನೀವು ಗೊತ್ತಾಗ್ತೀರಾ ಅವ್ರಿಗೆ ಅಮ್ಮ ಪ್ರಾಣಿಗಳಿಗೆ? ಸರ್ ಗೊತ್ತಾಗುತ್ತೆ ಸರ್ ನಾವು ನೀವು ಬೇರೆ ಮಾತಾಡಿದ್ರೆ ಸಾಕು ಎಲ್ಲಾರು ಗೊತ್ತಾಗುತ್ತೆ ಬೇರೆ ಎಲ್ಲಾರು ಹೋಗೋವಾಗ ಜೊತೆಲಿ ಬಂದ್ಬಿಡತ್ವಾ? ಸರ್ ಇಲ್ಲ ಸರ್ ಅವು ಫುಡ್ ತಗೊಂಡು ಅದ್ರ ಪಾಡಿಗೆ ಅದು ಹೊರಟೋಗುತ್ತೆ ಸರ್. ಓ, ಓನ್ಲಿ ಫುಡ್ ಸರ್ವಿಸಿಗೆ ಬರ್ತವೆ. ಹೌದು ಸರ್. ಓಕೆ. ಎಷ್ಟು ಖರ್ಚಾಗತ್ತೆ ಇದು ನಿಮಗೆ? ದಿನ ಕೊಡಬೇಕು ಅಂದ್ರೆ ಖರ್ಚು ಹಾಕ್ಬೇಕಲ್ಲ? ಸರ್ ಸಂಬಳದಲ್ಲೇ ಕೊಡ್ತೀನಿ ಸರ್ ಅದು. ಅಲ್ಲ, ಏನಾದ್ರು ಸಂಬಳದಲ್ಲಿ ಒಂದು ಕೊಡ್ತೀರಿ, ಗೊತ್ತಾಯ್ತು, ನೋಡ್ದೆ. ನಮ್ಮಿಂದ ನಿಮ್ ಕತೆ ಎಲ್ಲ service ಏನಾದ್ರು ಒಂದು ನೋಡಿದ್ದೀನಿ. ಆಗ್ಲಿ ಅಂತ ಸರ್. ಅದು ಎಷ್ಟು ಖರ್ಚಾಗುತ್ತೋ ಆಗ್ಲಿ ಅಂತನಾ? ಹೌದು ಸರ್. ಪೊಲೀಸ್ನವರೆಲ್ಲ ರೇಕ್ಸಲ್ವಾ ನಿಮ್ಮನ್ನ? ಏನು ಸಾರ್ ನೀವು ಹಿಂಗ? ಪೊಲೀಸ್ನವ್ರು ಅಂದ್ರೆ ಲಾಠಿ ಹಿಡ್ಕೊಂಡು ಆಯ್ತ ಅಂತ ಒಂದು 2 ಕೊಟ್ಟು ಕಳಿಸ್ತಾ ಇರ್ಬೇಕಪ್ಪ. ನೀವು ನೋಡಿದ್ರೆ ಎಲ್ಲ ಬಾಳೆಹಣ್ಣು ಬಿಸ್ಕೆಟ್ ಕೊಟ್ಕೊಂಡು ಕೂತಿರ್ತೀರಿ ಅಂತ ರೇಕ್ಸಲ್ವಾ ಯಾರು? ಹೌದು ಸರ್. ಯಾಕೆ ನಕ್ಬಿಟ್ರಿ? ಸರ್ ಪೊಲೀಸ್ ಅಂದ್ರೆ ಲಾಠಿ ಹಿಡ್ಕೊಂಡು ಜಬರ್ದಸ್ತ್ ಮಾಡೋದೇ ಅಲ್ವಾ ಸರ್? ಅಲ್ಲಲ್ಲ ಸರ್. ಅಲ್ಲ, ಹಂಗೆ ಅದಕ್ಕೆ ರೇಗಿಸ್ತಾರ ನಿಮ್ಮ ಕೊಲೀಗ್ಸ್? ಇಲ್ಲ, ಯಾರು ರೇಗ್ಸೋದಿಲ್ಲ ಸರ್, ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ ಸರ್. ಓಕೆ. ಇವತ್ತು ನಿಮ್ಮನ್ನು ಆಯ್ಕೆ ಮಾಡಿರೋ ರೀಸನ್ನು ಅದೇ ನಂಜುಂಡಯ್ಯನವರೇ. ಹೌದು. ಪ್ರಾಣಿಗಳಿಗೆ ಇಷ್ಟು ತೋರಿಸ್ಬೋದು ಅಂತಂದರೆ ಪೊಲೀಸ್ನವರು ಸ್ಟೇಷನ್ಗೆ ಬರೋ ಜನರಿಗೂ ಸ್ವಲ್ಪ ಪ್ರೀತಿ ತೋರಿಸ್ಬಿಟ್ರೆ ಸಾಕು. ಅಲ್ಲ ಸರ್, ಹೌದು ನಾನು ಸರ್, ನಾವು ಭಾಳ ಸರಿ ತೋರಿಸ್ತೀವಿ ಸರ್. ಹೇಳಿದ್ದೀನಿ, ಕಳ್ತನದ ಕಂಪ್ಲೇಂಟು ಮನೇಲಿ ಕಳ್ತನ ಆಗಿದೆ ಅಂತ ಯಾರು ಕಂಪ್ಲೇಂಟ್ ತೊಗೊಂಬಂದ್ರೆ ನೀವು ಕಂಡು ಹಿಡಿತೀರಿ ಅನ್ನೋ ನಂಬಿಕೆ ಏನು ಕೊಡೋರ್ಗೂ ಕಂಪ್ಲೇಂಟ್ ಕೊಡೋಕೆ ಬಂದವ್ರಿಗೂ ಇರಲ್ಲ. ಆದರೆ ನೀವು ಚೆನ್ನಾಗಿ ಮಾತಾಡಿಸಿ ಸಿಕ್ಕಿದ್ರು ಸಿಕ್ಬೋದು, ಹೋಗಮ್ಮ ನೋಡೋಣ, ಸಿಕ್ಕದ ಕರಿತೀವಿ, ಹೋಗಮ್ಮ ಅಮ್ಮ, ನೀವು ಒಳ್ಳೆ ಮಾತಾಡಿ ಕಳಿಸ್ಬಿಟ್ರೆ ಸಾಕು, ಅವ್ರಿಗೆ ಸಿಕ್ಕದಷ್ಟೇ ಖುಷಿ ಆಗ್ಬಿಡುತ್ತೆ. ಹೌದು ಸರ್. ನಾನು ಇದನ್ನು ಭಾಳ ಕಡೆಯಿಂದೇನು ಹೇಳ್ಕೊಂಬಂದಿದ್ದೀನಿ, ಈಗಲೂ ಹೇಳ್ತೀನಿ. ಮಾಹಿತಿ ನಿಮ್ಮ ಕೈಯಲ್ಲೇ ಇರುತ್ತೆ ಅಂತಾರಲ್ಲ, ಏನು ಮಾಹಿತಿ? ಸರ್ ಈ ಅಪರಾಧಗಳು ಎಲ್ಲ ಗಡಿಸ್ತಾವಲ್ಲ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಯಾವ ಕೇಸ್ ಏನು ಅಂತ ಹಾಂ, ಇನ್ಫಾರ್ಮೇಶನ್ ಅದೆಲ್ಲ ಸಾಹೇಬ್ರಿಗೆ ಒದಗಿಸ್ತೀವಿ ಸರ್. ಒದಗಿಸ್ಬೇಕಾ? ಹೌದು ಸರ್. ಓಕೆ. ಸೊ ಇಷ್ಟು ವರ್ಷ ಈ ಸೇವೆ ಮಾಡಿದ್ಮೇಲೆ ಈಗ ಏನು ಅನಿಸ್ತಾ ಇದೆ ನಿಮಗೆ? ಸರಿ ಸರ್, ನಮ್ಗೆ ಹುಟ್ಟಿದಕ್ಕೆ ಸಾರ್ಥಕ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಜನ್ಮ ನೀಡಿದ ತಂದೆ ತಾಯಿಗೆ ನಾವೊಂದು ಹೆಸರು ಕೊಟ್ಟಿದ್ದೀವಲ್ಲ, ಅವ್ರಿಗೊಂದು ನಾವು ಸೇವೆ ಸಲ್ಲಿಸ್ತಾ ಇದೀವಿ, ಅದಕ್ಕೆ ಸಾರ್ಥಕ ಸರ್ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ. ವೆರಿ ನೈಸ್ ಸರ್. ಇದು ಏನೋ ಕೇಳಬೇಕು ಅಂದ್ಕೊಂಡಲ್ಲಪ್ಪ, ಮಧ್ಯೆ ಮರ್ತೇ ಹೋಗ್ಬಿಡ್ತಲ್ಲ ನಿಮ್ಮ ಮಾತಲ್ಲಿ, ನನಗೆ ಟಪಕ್ ಅಂತ ಮರ್ತೋಗ್ಬಿಡ್ತು. ಮುಖ್ಯಮಂತ್ರಿ ಪದಕ ಬಂದು ಎಷ್ಟು 2 ವರ್ಷ ಆಯ್ತಾ? ಹೌದು ಸರ್, 2017 ಸರ್. ಓಲೆ ಬಿಡ್ರೆ, ಚೀಫ್ ಮಿನಿಸ್ಟರ್ ಪದಕ ಬಂದಿದೆ ಅನ್ನೋದನ್ನ ನಿಮ್ಮ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ನು ಡಿಸ್ಟ್ರಿಕ್ಟಲ್ಲಿ ಬಿಟ್ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ, ಇವತ್ತು ಎಲ್ಲರಿಗೂ ಗೊತ್ತಾಯಿತು ಹೌದು ಸರ್. ಅಲ್ವಾ? ಹೌದು ಸರ್, ಗೊತ್ತಾಯ್ತು. ನಾನು ಒಂದೊಂದ್ಸರಿ ರೇಗಿಸ್ತಿರ್ತೀನಿ, ರೇ ನಮ್ಮಲ್ಲಿ ಪಬ್ಲಿಕ್ ಇರೋ ಬರೋರನ್ನೇ ರಾಜ್ಯದಲ್ಲಿ ಜಾಸ್ತಿ ಜನ ನೋಡೋದು ರಾಜ್ಯೋತ್ಸವ ಅವಾರ್ಡ್ಗಿಂತ ಓವರೇ ಹತ್ಲ ಕಡೆಗೆ ಅಂತ ರೇಗಿಸ್ತಿರ್ತೀನಿ. ರಾಜ್ಯೋತ್ಸವ ಅವಾರ್ಡ್ ಕೆಟ್ಟದು ಅಂತಲ್ಲ, ನಾನು ರೇಗಿಸ್ತೋದಷ್ಟೇ. ಒಳ್ಳೆಯದು ಸರ್, ಭಾಳ ಸಂತೋಷ. ನಿಮ್ಮ ಕೆಲಸ ನೀವು ಮುಂದುವರಿಸ್ಕೊಳ್ಳಿ, ಬೇಡ ಅಂದಿಲ್ಲ. ಹೌದು, ಧನ್ಯವಾದ ಸರ್. ಯಾಕೆ ಧನ್ಯವಾದ? ಯಾಕೆ ಸರ್? ಎಲ್ಲ ಒಳ್ಳೇದು ಮುಂದುವರಿಸಿ ಅಂತ ಹೇಳ್ತಿದ್ದೀರಾ ಸರ್, ಅದಕ್ಕೋಸ್ಕರ ಸರ್. ಮತ್ತು ಇನ್ನೇನು ನಿಲ್ಲಿಸ್ಬಿಟ್ಟು ಅರ್ಜೆಂಟಾಗಿ ಯಾರಿಗೂ ಏನೂ ಕೊಡದೆ ಎಲ್ಲರೂ ಅದೇನೋ ಹೇಳ್ತಾರಲ್ಲ, ಹೇ ಅವ್ನ ಅಂಗೈಯಲ್ಲಿ ಅಗಳು ಹಾಕಲ್ಲ ಬಿಡಲು ಅಂತಾರಲ್ಲ, ಹಂಗೆ ಮಾಡಿ ಅಂತ ಹೇಳೋಕ್ಕಾಗತ್ತೆ? ಇಲ್ಲ, ಹಾಂ, ಪ್ರೋತ್ಸಾಹ ಕೊಡ್ಬೇಕಲ್ವ ಸರ್ ಅದು. ಇಲ್ಲ, ನೀವು ಮಾಡ್ತಿರೋ ಕೆಲಸ ನಾವು ಪ್ರೋತ್ಸಾಹ ಕೊಟ್ಟ ಮೇಲಲ್ಲ, ನಾವು ಕೊಡೋಕ್ಕೆ ಮೊದಲೇ ತಾವು ಮಾಡ್ಕೊಂಡಿದ್ದೀರಿ. ಹಾಗಾಗಿ ಹೌದು ಸರ್. ನೀವು ನನ್ನ ಮಾತಿನಿಂದ ಪ್ರಭಾವಿತರಾಗಿ ಏನೂ ಮಾಡಬೇಕಾಗಿಲ್ಲ, ನೀವೇ ಪ್ರಭಾವಿತರಾಗಿದ್ದೀರಿ. ಈ ಸೆಲ್ಫ್ ಯಾರ್ಯಾರು ಪ್ರಭಾವಿತರಾಗ್ತಾರೆ ಅವ್ರ ಕೈಲಿ ಮಾತ್ರ ಸೇವೆ ಮಾಡೋಕ್ಕಾಗೋದು. ತುಂಬ ಸುಲಭವಾಗಿ ಮಾಡಿಬಿಡ್ತಾರೆ ಅವರ ಕೆಲಸ. ನೀವು ಅದನ್ನೇ ಮಾಡಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ, ಸಂತೋಷವಾಗಿರಿ. ಇನ್ನೂ ಒಂದು 6 ವರ್ಷ ಸರ್ವೀಸು, 4 ವರ್ಷನಾ 5 ವರ್ಷ 6 ವರ್ಷ ಇದೆಯಾ? ಸರಿ. ಎಷ್ಟು ವರ್ಷ ಇದೆ ಸರ್ವೀಸು? ಸರಿ, 5.5 ವರ್ಷ ಇದೆ ಸರ್. ಆಯ್ತು, ಎಂಜಾಯ್ ಮಾಡಿ ನಿಮ್ಮ ಸರ್ವೀಸನ್ನು. ಹಾಂ, ಆರೋಗ್ಯ ಇರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.